ಈ ಹಂದಿ ಸಾಕಾಣಿಕೆ ಹೆಚ್ಚಾಗಿ ಹಾಸನ ಮತ್ತು ಈ ಕೊಡಗು ಭಾಗ ಬೆವರಿನ ಗ್ರಂಥಿ ಇಲ್ಲದೆ ಇರೋ ಕಾರಣ ಸ್ನೇಹಿತರೆ ಬಿಸಿಲಲ್ಲಿ ಬಿಡೋ ಹಂಗಿಲ್ಲ ಇದನ್ನ. ನಾನು ಹಾಸನಲ್ಲಿ ಬಂದಿದ್ದೀನಿ, ಒಬ್ರು ಇಲ್ಲಿ ಸಾಕಿದ್ದಾರೆ ಸ್ನೇಹಿತರೆ. ಹಳ್ಳಿಯಾದರೇನು ಶಿವ, ದಿಳ್ಳಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಏನು ಮುದ್ದೆ, ಚಪಾತಿ, ಅನ್ನ ಎಲ್ಲನೂ ತಿನ್ನುತ್ತೆ. ಹಂದಿ ಸಾಕಾಣಿಕೆ ನೀವು ಮಾಡ್ಬೋದು, ಹಂದಿ ಸಾಕಾಣಿಕೆ ಮಾಡ್ಬೋದು. ಒಂದು 3 ತಿಂಗಳು ಮರಿನ ತಂದರೆ ನೀವು ಒಂದು 8 ರಿಂದ 10 ತಿಂಗಳು ಸಾಕಾಣಿಕೆ ಮಾಡಬೇಕಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ 2 ಹಂದಿ ತಳಿಗಳನ್ನ ಸಾಕಾಣಿಕೆ ಮಾಡ್ತಾರೆ. ನೀವು ಇವಾಗ ಏನು ನೋಡ್ತಾ ಇದ್ದೀರೋ ಇದು ಲ್ಯಾಂಡ್ ರೇಸ್ ಅನ್ನೋ ಒಂದು ಹಂದಿಯ ತಳಿ. ನಮ್ಮ ಕರ್ನಾಟಕದಲ್ಲಿ 2 ಹಂದಿ ತಳಿಗಳನ್ನ ಸಾಕಾಣಿಕೆ ಮಾಡ್ತಾರೆ ಸ್ನೇಹಿತರೆ. ಒಂದು ಲ್ಯಾಂಡ್ ರೇಸ್, ಇನ್ನೊಂದು ಯಾರ್ಕ್ಷೈರ್ ಅಂತ. ಈ 2 ತಳಿಗಳಲ್ಲಿ ಲ್ಯಾಂಡ್ ರೇಸ್ ಅನ್ನೋ ತಳಿ ಹೆಚ್ಚಾಗಿ ಗ್ರೋತ್ ಬರುತ್ತೆ, ತುಂಬ ಬೇಗನೆ ಫ್ಯಾಟ್ನಿಂಗ್ ಆಗುತ್ತೆ ಸ್ನೇಹಿತರೆ. ನಮ್ಮ ಹಾಸನ ಭಾಗ ಮತ್ತು ಈ ಕೊಡಗು ಭಾಗಗಳಲ್ಲಿ ಹೆಚ್ಚಾಗಿ ಹಂದಿ ಸಾಕಾಣಿಕೆಯನ್ನು ಮಾಡ್ತಾರೆ. ಪ್ರತಿಯೊಂದು ಮನೆಗಳಲ್ಲೂ ಹಂದಿ ಇರ್ಬೋದು, ಈ ಸಾಕಾಣಿಕೆ ಮಾಡ್ತಾರೆ ಸ್ನೇಹಿತರೆ. ಈ ಯಾವುದು ಕೊಡಗು ಭಾಗಗಳಲ್ಲಿ ಇವು ಮೇಲ್ ಬಂದು ಒಂದು 2 ರಿಂದ 2.5 ಕ್ವಿಂಟಾಲಷ್ಟು ವೆಯ್ಟ್ ಬರ್ತದೆ, ಮತ್ತು ಫಿಮೇಲ್ ಬಂದು 1.5 ರಿಂದ 2 ಕ್ವಿಂಟಾಲಷ್ಟು ತೂಕ ಬರುತ್ತೆ. ಈ ಲ್ಯಾಂಡ್ ರೇಸ್ ಅನ್ನೋ ತಳಿನೇ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ಸಾಕಾಣಿಕೆ ಮಾಡೋದು. ಇನ್ನೊಂದು ಯಾರ್ಕ್ಷೈರ್ ಅನ್ನೋದು ಸಾಕಾಣಿಕೆ ಮಾಡಲ್ಲ ಸ್ನೇಹಿತರೆ. ಇದಕ್ಕೇನು ಆಹಾರ ಪದ್ಧತಿ ಅಂದರೆ ಕಟಾಕಿ ಸಾಕಾಣಿಕೆ ಮಾಡ್ತಾರೆ. ಈಗ ನಾನು ಹಾಸನಲ್ಲಿ ಬಂದಿದ್ದೀನಿ, ಒಬ್ಬರು ಇಲ್ಲಿ ಸಾಕಿದ್ದಾರೆ ಸ್ನೇಹಿತರೆ. ಇದಕ್ಕೇನು ಕೊಡ್ತಾರೆ ಅಂದರೆ ಅಕ್ಕಿ ನುಚ್ಚು, ಜೋಳದ ನುಚ್ಚು, ಮತ್ತು ತರಕಾರಿ ವೇಸ್ಟೇಜು, ಎಲ್ಲ ಹಣ್ಣು, ಬಾಳೆಹಣ್ಣು, ಪ್ರತಿಯೊಂದು ಈ ಕಿಚನ್ ವೇಸ್ಟೇಜ್ ಅಂತ ಹೇಳ್ತಾರಲ್ಲ, ಮುಸ್ರೆ, ಅಕ್ಕಿ, ಗೋಧಿ, ರಾಗಿ, ಅನ್ನ, ಚಪಾತಿ ಪ್ರತಿಯೊಂದು ತಿಂತದೆ. ಬೇಗನೆ ಫ್ಯಾಟ್ನಿಂಗ್ ಆಗುತ್ತೆ. ಹೇಳಿದ್ನಲ್ಲ, ಮೇಲ್ ಬಂದು 2 ರಿಂದ 2.5 ಕ್ವಿಂಟಾಲಷ್ಟು ತೂಕ ಬರುತ್ತೆ, ಫೀಮೇಲ್ ಬಂದು 1.5 ರಿಂದ 2 ಕ್ವಿಂಟಾಲಷ್ಟು ತೂಕ ಬರುತ್ತೆ. ಮತ್ತು ಇದು ಬೆಸ್ಟ್ ತಳಿ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ ಸಾಕಾಣಿಕೆ ಮಾಡೋದಕ್ಕೆ. ಈ ಒಂದು ನೋಡಿ, ಇದನ್ನು ಸ್ನೇಹಿತರೆ ಸಾಕಬೇಕು ಅಂದರೆ ಹೆಚ್ಚಾಗಿ ಬಿಸಿಲಲ್ಲಿ ಬಿಡಬಾರ್ದು. ಇದಕ್ಕೆ ಬೆವರಿನ ಗ್ರಂಥಿ ಇಲ್ಲದೆ ಇರೋ ಕಾರಣ ಸ್ನೇಹಿತರೆ ಬಿಸಿಲಲ್ಲಿ ಬಿಡೋ ಹಂಗಿಲ್ಲ. ಇದನ್ನು ಬೇಗ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಇದಕ್ಕೆ ಆರೋಗ್ಯ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಬಿಸಿಲಲ್ಲಿ ಬಿಡಬಾರ್ದು. ಇದಕ್ಕೆ ಕಟ್ಟಿ ಸಾಕಿದ್ರೆ ಬೇಗ ಫ್ಯಾಟ್ನಿಂಗ್ ಆಗುತ್ತೆ. ಹೇಳಿದ್ನಲ್ಲ, ಕಿಚನ್ ವೇಸ್ಟೇಜ್, ಅಡುಗೆ ಮನೆ ವೇಸ್ಟೇಜ್ ಏನೇ ಇದ್ರೂ ಎಲ್ಲ ತಿನ್ನುತ್ತೆ. ಏನು ಮುದ್ದೆ, ಚಪಾತಿ, ಅನ್ನ ಎಲ್ಲನೂ ತಿನ್ನುತ್ತೆ. ಲ್ಯಾಂಡ್ ರೇಸ್ ಅಂತ ಈ ತಳಿಯ ಹೆಸರು. ಕರ್ನಾಟಕದಲ್ಲಿ ಹೆಚ್ಚು ಸಾಕಾಣಿಕೆ ಮಾಡೋದಿದೆ. ನೀವು ಅಷ್ಟೇ ನೋಡಿ, ಇವಾಗ ಇದು 3 ರಿಂದ 4 ತಿಂಗಳು ಏಜ್ ಆಗಿದೆ. ಒಂದು 20 kg ತೂಕ ಬರುತ್ತೆ. ಬೇಗ ಇಮ್ಮಿಡಿಯೇಟ್ ಪ್ರತಿ ತಿಂಗಳು ಒಂದು 8 ರಿಂದ 10 kg ತೂಕ ಬರ್ತಾ ಹೋಗುತ್ತೆ ಈ ಒಂದು ಲ್ಯಾಂಡ್ ರೇಸ್ ತಳಿ ಹಂದಿ ಸಾಕಾಣಿಕೆ. ನೀವು ಮಾಡ್ಬೋದು, ಹಂದಿ ಸಾಕಾಣಿಕೆ ಮಾಡ್ಬೋದು. ಒಂದು 3 ತಿಂಗಳು ಮರಿನ ತಂದರೆ ನೀವು ಒಂದು 8 ರಿಂದ 10 ತಿಂಗಳು ಸಾಕಾಣಿಕೆ ಮಾಡಬೇಕಾಗುತ್ತೆ. ಅಷ್ಟರಲ್ಲಿ ಒಳ್ಳೆ ಫೀಡ್ ಕೊಟ್ಟರೆ, ಇದಕ್ಕೆ ಅಂತಲೇ ಸಪ್ರೇಟು ಫೀಡ್ ಬರುತ್ತೆ. ಈಗ ಪಿಗ್ಗೆ ಪೆಲ್ಲೆಟ್ಸ್ ಅಂತ ಬರುತ್ತೆ, ಪಿಗ್ ಪೆಲ್ಲೆಟ್ಸ್ ಅಂತಲೇ ಸಪ್ರೇಟ್ ಬರುತ್ತೆ. ಏನು ಈಗ ನಾನೇನು ಆಹಾರ ಹೇಳಿದ್ನೋ ಅದನ್ನು ಕಡಿಮೆ ಬಜೆಟಲ್ಲಿ ನೀವು ಆಹಾರನ ಕೊಟ್ಟು ಕಡಿಮೆ ಒಂದು ಏನು ವೇಸ್ಟೇಜ್ ಎಲ್ಲ ಕೊಟ್ಬಿಟ್ಟು ಕಡಿಮೆ ಮಾಡ್ಕೊಬೋದು ಆಹಾರ ಖರ್ಚನ್ನ. 3.5 ರಿಂದ 4 ತಿಂಗಳು ಮರಿ ಇದು ಇವಾಗ ನೀವು ನೋಡ್ತಾ ಇರೋದು.